ಹಲೋ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಹಾಲಿನಿಂದ ಗಿನ್ನ ಮಾಡ್ತಾಯಿದ್ದೀನಿ. ಸೊ ತುಂಬ ಜನಕ್ಕೆ ಇಷ್ಟ ಗಿನ್ನ ಅಂದರೆ. ಅದನ್ನು ಹೆಂಗೆ ಮಾಡೋದು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾವು ನಿನ್ನೆ ಕರು ಹಾಕಿರೋ ಹಸು ಹಾಲನ್ನ ತೊಗೊಂಡಿದ್ದೀನಿ. ಆ ಹಾಲಿಗೆ ಅದಕ್ಕೆ ಸಮ ಪ್ರಮಾಣವಾದಂಥ, ಇವಾಗ 1 kg ಹಾಲಿದ್ರೆ ಅದಕ್ಕೆ ಒಂದು ಅರ್ಧ kgಗಿಂತ ಜಾಸ್ತಿ ಬೆಲ್ಲನ ಹಾಕಬೇಕು. ಅದು ಕರ್ಗೋ ತನಕ ಅದನ್ನು ಸ್ಟೀರ್ ಮಾಡ್ತಾ ಇರಬೇಕು. ಪೂರ್ತಿಯಾಗಿ ಕರಗಿರಬೇಕು. ನೀವು ನೋಡ್ತಾ ಇರ್ಬೋದು, ಪೂರ್ತಿಯಾಗಿ ಕರಗಿಲ್ಲ, ನಂದು ಇನ್ನೂ ಕರಗ್ತಾ ಇದೆ. ಸೊ ನೀವು ನೋಡ್ಬೋದು, ಇವಾಗ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ ಹಾಲಿಂದು. ಬೆಲ್ಲ ಮಿಕ್ಸ್ ಮಾಡಿದ ತಕ್ಷಣ ಅದು ಕಲರ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ನಿಮಗೆ ಕೈಂಡ್ ಆಫ್ ವೆನಿಲಾ ಕಲರಲ್ಲೆಲ್ಲ ಬಂದುಬಿಡುತ್ತೆ. ಅದಕ್ಕೆ ಸ್ವಲ್ಪ ಡ್ರೈ ಜಿಂಜರ್ನ ಪುಡಿ ಮಾಡಿಬಿಟ್ಟು ಹಾಕಬೇಕು. ಟೇಸ್ಟ್ ಸಖತ್ತಾಗಿರುತ್ತೆ. ಜಿಂಜರ್ ಹಾಕೋದ್ರಿಂದ ತುಂಬ ಜನ ಹಾಕಲ್ಲ, ಬಟ್ ಹಾಕಿ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಆಮೇಲೆ ಅದಕ್ಕೆ ತುರಿದಿರೋ ಕೊಬ್ಬರಿನ, ಒಣ ಕೊಬ್ಬರಿ ಹಾಕಬೇಕು. ಹಸಿ ಕೊಬ್ಬರಿ ಹಾಕಬೇಡಿ, ಕೆಟ್ಟೋಗುತ್ತೆ. ಸೊ ಅದಕ್ಕೆ ಒಣ ಕೊಬ್ಬರಿನ ಸ್ವಲ್ಪ ತುರಿದ್ಬಿಟ್ಟು ಚೆನ್ನಾಗಿ ತುರಿದ್ಬಿಟ್ಟು ಹಾಕಬೇಕು. ಅದಾದಮೇಲೆ ತುಂಬ ಜಾಸ್ತಿ ಇದ್ದಿದ್ದರಿಂದ ನಾನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಏನಕ್ಕೆ ಅಂದರೆ ಅದು ನೀರಲ್ಲಿ ಕುದಿಯೋದಕ್ಕೆ ಇಟ್ಟ ತಕ್ಷಣ ನೀರೆಲ್ಲ ಒಳಗಡೆ ಬಂದುಬಿಡುತ್ತೆ. ನೀವು ನೋಡ್ಬೋದು, ನಾನು ಒಂದು ದೊಡ್ಡ ಬುಟ್ಟಿಯಲ್ಲಿ ನೀರು ಹಾಕಿಬಿಟ್ಟು ಸ್ವಲ್ಪ ಬೆಚ್ಚಗಾಗೋದಕ್ಕೆ ಇಟ್ಬಿಟ್ಟಿದ್ದೀನಿ. ಹಾಗೆ ಕೆಳಗಡೆ ಉಳಿದಿರೋ ಬೆಲ್ಲನ ಅದೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಯಾವುದನ್ನು ವೇಸ್ಟ್ ಮಾಡಬೇಡಿ. ಇವಾಗ ನೀರಲ್ಲಿ ಅದನ್ನು ಡಬ್ಬ ಮುಚ್ಚಿಬಿಟ್ಟು ಕುದಿಯೋದಕ್ಕೆ ಇಡ್ತಾಯಿದ್ದೀನಿ. ಅದಕ್ಕೆ ನೀರೆಲ್ಲ ಹಾಕಿ ಕುದಿಸ್ಬಿಡಿ, ಏನು ಒಂದು ಹನಿನೂ ನೀರು ಹಾಕಬೇಡಿ. ಅದಕ್ಕೆ ಬೆಲ್ಲ, ಹಾಲು, ಆಮೇಲೆ ತುರಿದಿರೋ ಕೊಬ್ಬರಿ, ಹಾಗೆ ಡ್ರೈ ಜಿಂಜರ್ ಪೌಡ್ರು ಇವಾಗ ರೆಡಿ ಆಗ್ತಾಯಿದೆ. ನೀವು ಒಂದು ಚಾಕು ಆದರೂ ತೊಗೋಬೋದು, ಚಮಚನಾದರೂ ತೊಗೋಬೋದು. ಸ್ವಲ್ಪ ಚುಚ್ಚಿಬಿಟ್ಟು ನೋಡಿ, ಅದು ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಬಿರ್ಸು ಅನಿಸಿದ್ರೆ ಅದು ಆಗಿದೆ ಅಂತ. ನೀವು ನೋಡ್ಬೋದು ಎಷ್ಟು ಸಖತ್ತಾಗಿತ್ತು ಅಂದರೆ, ನಿಜವಾಗ್ಲೂ ತುಂಬಾ ಸೂಪರಾಗಿತ್ತು. ಸೊ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಗಿನ್ನನ್ನು ತಿಂದ್ಬಿಟ್ಟು ಮಜಾ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.